ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋದಾರ್. ಇವತ್ತು ವಿಶೇಷವಾಗಿ ಪತ್ರಿಕೆ ಬಗ್ಗೆ ಮಾತಾಡೋದು, ಅದರಲ್ಲೂ ಶೈಕ್ಷಣಿಕ ಮಾರ್ಗದಲ್ಲೇ ಶಿಕ್ಷಣ ಕೊಡಿಸುವಲ್ಲೇ, ಶಿಕ್ಷಣ ತಿಳಿಸುವಲ್ಲೇ, ಶಿಕ್ಷಣ ಅಂದರೆ ಏನು, ಮಕ್ಕಳು ಯಾವ ರೀತಿ ತಯಾರಾಗಬೇಕು, ಮಕ್ಕಳಿಗೆ ಏನು ಬೇಕು, ಮಕ್ಕಳೇ ಈ ದೇಶದ ಆಸ್ತಿ, ಅವರಿದ್ದರೆ ಮುಂದಿನ ಭವಿಷ್ಯ ಅನ್ನೋ ನೆಲೆಗಟ್ಟಿನಲ್ಲೇ ಗುರು ಮಾರ್ಗ ಅನ್ನುವಂತಹ ಒಂದು ಪತ್ರಿಕೆ 80ರಿಂದ ಕಾಂತದ ನಡ್ಕೊಂಡು ಬಂದದ. ನನಗೂ ಸ್ವಲ್ಪ ಪಾಪ ಆರ್ಥಿಕ ಪರಿಸ್ಥಿತಿಗಳು, ಈ ದೇಶದ ದುರಂತ ಏನಪ್ಪ ಅಂತಂದ್ರೆ ಏನಾದರೂ ಮಾಡ್ಬೇಕಾದ್ರೆ ದುಡ್ಡು ಬಂದು ಅಡ್ಡ ನಿಂತುಬಿಡ್ತದ. ಮತ್ತಿಲ್ಲೇ ನಮ್ಮ ಸರ್ಕಾರಗಳು ಅಷ್ಟರಲ್ಲೇ ಇದ್ದಾವೆ. ಶಿಕ್ಷಣ ಕೇವಲ 1-1.5% ಕೊಡೋದ್ರಿಂದಾಗೆ ಎಲ್ಲ ಖಾಸಗಿ ಸಾರಿಗಳು, ಸರ್ಕಾರಿ ಸಾರಿಗಳು ಅಲ್ಲೊಂದು ಇಲ್ಲೊಂದು ಪಾಪ ಸುಮ್ಮನೆ ಇಟ್ಟಿದ್ದಾರೆ ಅಷ್ಟೆ, ತೋರಿಸೋದಕ್ಕಾಗಿ ಕ್ವಾಲಿಟಿನೂ ಇಲ್ಲ. ಅಲ್ಲಿ ಜನನೂ ಹೋಗಿ ಹೆಚ್ಚು ಪ್ರಯತ್ನ ಮಾಡೋದಿಲ್ಲ. ಬಿಡಪ್ಪ ನಿಮ್ಮ ಸರ್ಕಾರಿ ಸಾರಿ ಮಧ್ಯಾಹ್ನ ಊಟ ಮಾಡಿ ಮಕ್ಕೊಂಡ್ಬಿಡ್ತಾರೆ ಮಾಸ್ತರ, ನೋಡಿದ ಮಟ್ಟಿಗೆ ಮಾತಾಡ್ತಾರೆ ಜನ. ಅಂಥ ಸಂದರ್ಭದಲ್ಲೇ ಶಿಕ್ಷಣಕ್ಕೆ ಏನು ಬೇಕು ಏನಿಲ್ಲ, ಶಿಕ್ಷಣ ಯಾಕೆ ಬೇಕು, ಇದರೆಲ್ಲ ಮತ್ತು ಮಕ್ಕಳಿಗೆ ಇದು ಎಷ್ಟು ಅವಶ್ಯದ ಅನ್ನುವಂಥದ್ದು ಆ ದಿಶೆಯಲ್ಲಿ ಮತ್ತು ಈ ಗುರುಮಾರ್ಗವನ್ನು ಆರಂಭ ಮಾಡಿದಾರೆ ನಮ್ಮ ಸಂಪಾದಕರು. ಆ ಸಂಪಾದಕರು ಯಾರು, ಅವ್ರ ಜೊತೆಗಾರರು ಯಾರು, ಏನಂತ ಶುರು ಮಾಡ್ತಾ ಇದ್ದಾರೆ, ಯಾಕೆ ಶುರು ಮಾಡಿದಾರೆ, ಫಂಕ್ಷನ್ಗೆ ಹೋಗಿದ್ರು ಅವರು. ನಮ್ಮ ಮಿತ್ರರಾದಂಥ ನಮ್ಮ ಈಶ್ವರ ಸಿಂಗ್ ಬೆಟಗೇರಿ ಅವರು ಅಲ್ಲಿ ಹೋಗಿ ಈ ಗುರು ಮಾರ್ಗ ಅಂತೇಳಿ, ಈಗ ನೀವು ನೋಡಿದಿರಿ ಇದನ್ನು ಸಾಕಷ್ಟು ಜನ. ಈ ಗುರು ಮಾರ್ಗ ಯಾರಿಗೆ ಬೇಕಂದ್ರೆ ಶಿಕ್ಷಣ ಕಲಿಯುವಂಥವ್ರಿಗೆ, ಮಕ್ಕಳಿಗೆ, ವಿದ್ಯಾರ್ಥಿಗಳಿಗೆ ಆ ಮಾರ್ಗದ ಕುರಿತು ಏನೇನು ಮಾತಾಡಿದ್ರು ಗುರುಗಳ, ನೀವು ಹೋಗಿದ್ರಿ, ನೋಡಿದ್ರಿ, ಪಾರಿಜಾತ ಪ್ರಿಯರಾದ ನೀವು ಅಲ್ಲಿ ಪಾರಿಜಾತ ಪ್ರಿಯ ಕೇಳಿದ್ರಿ. ಆದ್ಮೇಲೆ ತಮಗೆ ಹಾರ್ದಿಕ ನಮಸ್ಕಾರ, ಸ್ವಾಗತ ಸರ್. ವಿಶೇಷವಾಗಿ ಸರ್ ಇವತ್ತು ರೀ ಭಾರತದ ಧೀರ ಸೇನಾನಿ ಸರ್ ಸುಭಾಷ್ ಚಂದ್ರ ಬೋಸ್ ಅವರ 120ನೇ ಜನ್ಮದಿನ ರೀ. ಇವತ್ತು ನಮ್ಮ ಗುರುಮಾರ್ಗ ಪತ್ರಿಕೆಯ ಸಂಪಾದಕರಾದಂಥ ವೀರೇಂದ್ರ ಪತಕಿ ಅವರು ಸರ್ ಸಿರಿಗನ್ನಡ ಮಹಿಳಾ ವೇದಿಕೆ ಮತ್ತು ನಾಡಿನ ಸಮಾಚಾರ ಸೇವಾ ಸಂಘ ಮತ್ತು ಕರ್ನಾಟಕ ನವನಿರ್ಮಾಣ ವೇದಿಕೆ ಇವು ಮೂರುಗಳಿಂದ ಆಶ್ರಯದಲ್ಲಿ ರೀ ಸ್ವಲ್ಪ ಬಹುದಿನಗಳಿಂದ ಸ್ವಲ್ಪ ಕುಂಠಿತವಾಗಿಂಥ ತಮ್ಮ ಗುರುಮಾರ್ಗ ಪತ್ರಿಕೆಯನ್ನು ಮತ್ತಷ್ಟು ಪುನಶ್ಚೇತನ ಕೊಡುವ ಸಲುವಾಗಿ ರೀ ಇವತ್ತು ಸುಭಾಷ್ ಚಂದ್ರ ಬೋಸ್ರ ಜನ್ಮದಿನದಿಂದ ರೀ ಅವರು ಮತ್ತೊಮ್ಮೆ ಪ್ರಾರಂಭ ಮಾಡಿದ್ರಿ. ಬಹಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ವಾರಪತ್ರಿಕೆಗಳು ಅಥವಾ ಮಂತ್ಲಿನೋ ಪತ್ರಿಕೆ ಮಾಸ ಪತ್ರಿಕೆ ಸರ್, ವಾರದಲ್ಲಿ ಬರುವುದಲ್ಲ, ಪತ್ರಿಕೆ ನಡೆಸುವುದನ್ನ ಅಷ್ಟೊಂದು ಸಂಕಷ್ಟದರಿ ಮತ್ತು ಧೀರ ಕೆಲಸ ಸರ್. ಅದಕ್ಕಾಗಿ ಧೀರ ಸೇನಾನಿ ಸುಭಾಷ್ ಚಂದ್ರ ಬೋಸರ ಈ ಇವತ್ತು ಜನ್ಮದಿನ ರೀ. ಇವತ್ತು ಅದು ಪುನಶ್ಚೇತನ ಪಡ್ಕೊಂಡಿದ್ದಾರೆ ರೀ. ಇದು ಒಂದು ಪಾವನ ಸಾನ್ನಿಧ್ಯವನ್ನು ಶ್ರೀಮನ್ಯರಿಂದ ಸ್ವಲ್ಪ ನಮ್ಮ ಶಿವನ ಸಂಪಾದನೆ ಮಾಡಿದ ಮರಿದೇವರು ಪ್ರಭು ಬಸವ ಮಹಾಸ್ವಾಮಿಗಳು ವಹಿಸಿದ್ರು ಸರ್. ಮುಂದೆ ಅಧ್ಯಕ್ಷತೆಯನ್ನು ನಮ್ಮ ಆತ್ಮೀಯರ ಅಂತಾರೆ ಶರಣ ಮಹಾಂತೇಶ್ ತಾಂಶ ಅವರು ವಹಿಸಿದ್ರು. ಜೊತೆಗೆ ಸರ್ ನಮ್ಮ ಧಾರವಾಡದಿಂದ ಡಾಕ್ಟರ್ ಶಶಿಧರ ನರೇಂದ್ರ ಅಂತೇಳಿ ಸಹ ಅವರು ಆಕಾಶವಾಣಿಗಿದ್ದು ರಿಟೈರ್ಡ್ ಆದವ್ರಿ, ಒಳ್ಳೆಯ ವಿದ್ವಾಂಸರು, ಸಾಂಸ್ಕೃತಿಕ ಕ್ಷೇತ್ರ ನಡೆಸಿದಾರೆ. ಅವರು ಆಗಮಿಸಿದ ನಂತರ ಅನಂತ ದೇಶಪಾಂಡೆ ಅಂತ ಇವರು ದ.ರಾ. ಬೇಂದ್ರೆಯವರ ಒಂದು ರೂಪಕವನ್ನು ಪ್ರದರ್ಶನ ಮಾಡಿದಾರೆ. ಇವರೆಲ್ಲರೂ ಕೂಡಿಕೊಂಡು ಸಹ ಅವತ್ತು ಈ ವೇದಿಕೆ ಮೇಲೆ ಅಮ್ಮಾಜಿಯವರು ಅಂದರೆ ರಜನಿ ಜರಿಗಳವರು, ಮುಂದೆ ನಮ್ಮ ಬಸವರಾಜ ಕಾಣಪ್ಪನವರವರು, ನಮ್ಮ ಮಾಲ್ತೇಶ್ವರಿ ಮೇಡಮ್ ರೀ ಗೋಕಾಕದ ಮನೆ ಮಗಳು ಅವರು ರೀ, ಹಾಗೆ ಸರ್ ನಮ್ಮ ಪಿಂಶಿ ಬರ್ಮನ್ ಅವರು, ಸತೀಶ್ ನಾಡಗೌಡ ಅವರು ರೀ, ಎಷ್ಟೇ ಅಲ್ಲ ಸರ್, ಮತ್ತು ಕಿಶೋರ್ ಭಟ್ ಅವರು, ಕೆಲವೊಂದು ನಮ್ಮ ಎಲ್ಲರೂ ಕೂಡಿಕೊಂಡು ಸರ್ ಈ ಕಾರ್ಯಕ್ರಮವನ್ನು ಉದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ರಿ. ಈ ಸಂದರ್ಭದಲ್ಲಿ ನಾವು ಆತ್ಮೀಯರ ಅಂತ ನಮ್ಮ ರಾಮಚಂದ್ರ ಕಾಕಡೆ ಅವರು ಸರ್ ಪ್ರಾಸ್ತಾವಿಕ ನುಡಿಗಳನ್ನು ಆಡಿದಂದ್ರೆ ಪತ್ರಿಕೆ ಬಂದಂಥ ದಾರಿಯನ್ನು ತಿಳಿಸಿದ್ರಿ. ಯಾಕಂದ್ರೆ ಪತ್ರಿಕೆ ದಾರಿ ಸುಮಾರು 45 ವರ್ಷಗಳ ಹಿಂದೆ ಸರ್ ಒಂದು ಗಂಭೀರ ಅಂತ ಅನ್ನುವಂಥ ಒಂದು ಕೈಬರದ ಒಂದು ಮೂಲಕವಾಗಿ ಕೈಬರಗಳನ್ನು ಸಂಗ್ರಹ ಮಾಡಿ ಅದನ್ನು ವಾಚನಾಲಯದೊಳಗೆ ಇಟ್ಟು ರಾಮದುರ್ಗಳಿಗೆ ಹುಟ್ಟಿದ್ರಿಂದ ಅದನ್ನೇ ಸಹ ಪ್ರತಿ ತಿಂಗಳ ರೀ ವಿಶೇಷವಾದಂಥ ಲೇಖಕರಿಂದ ಅಮ್ಮಂತ ಮಾಡಿಸಿ ಆ ಲೇಖನಗಳನ್ನು ಪ್ರಕಟ ಮಾಡ್ತಾ ಇದ್ದಾರೆ. ಸಾಕ ಪತ್ರಿಕೆ ನಡೆಸೋದು ಆ ಕಷ್ಟ ಐತೆ ಅಂತ ಪತ್ರಿಕೆ ಬದುಕಿಲ್ಲ. ಇವರೆಲ್ಲ ಗೆಳೆಯರ ಬಳಿ ಕುಡ್ಕೊಂಡು ರವಿದಾಸ್ ಅಂತ ಪತ್ರಿಕೆ ತೆಗೆದ್ರಿ ಸರ್. ಅವಾಗ ಮಹಾಜನ ವರದಿ ಬಗ್ಗೆ ಅಲ್ಲಿ ಉಲ್ಲೇಖ ಆಗ್ತಾ ಇತ್ರಿ. ಮುಂದೆ 2007 ಇವರೆಲ್ಲ ಕೂಡಿಕೊಂಡ್ರಿ ವರ್ತಿ ಧರ್ಮ ಅನ್ನುವಂಥ ಒಂದು ಪತ್ರಿಕೆ ತೆಗೆದ್ರಿ ಸರ್. ಒಂದು 11 ಜನ ಕೂಡಿಕೊಂಡು ಸರ್ ಮುಂದೆ ಆಮೇಲೆ ರೀ ಎಲ್ಲರೂ ಕೂಡಿಕೊಂಡು ವೀರೇಂದ್ರ ಪತಕಿ ಅವರಿಗೆ ಒಂದು ಪ್ರೋತ್ಸಾಹವನ್ನು ಕೊಟ್ರಿ. ಅವ್ರನ್ನ ರಾಮದುರ್ಗದಿಂದ 2007 ಗೋಕಾಕಕ್ಕೆ ಕರೆಸಿ ಅವರನ್ನು ಸಂಪಾದಕರನ್ನಾಗಿ ಮಾಡಿ ಈ ಗುರುಮಾರ್ಗ ಅನ್ನುವಂಥ ರೀ ಇದು ಶೈಕ್ಷಣಿಕ ಮಾಸಪತ್ರಿಕೆ ರೀ.
ವಿಶೇಷವಾಗಿ ಮಕ್ಕಳಿಗೆ, ಶಿಕ್ಷಕರಿಗೆ, ಜೊತೆಗೆ ಒಟ್ಟು ಆಸಕ್ತಿಯಿಂದ ಓದುವಂತಾರೆ ಶಿಕ್ಷಣ ಪ್ರೇಮಿಗಳಿಗೆ ಇದು ವಿಶೇಷವಾದಂಥ ಒಂದು ಪತ್ರಿಕೆ. ಇದು ವಿಶೇಷವಾಗಿ ಎಲ್ಲ ಒಂದು ಶಾಲೆ ಎಲ್ಲರಿ ಕಡೆ ಹೋಗ್ತಾ ಇದ್ದಾರೆ. ಯಾಕಂದರೆ ಈಗ ಸಂಬಂಧಪಟ್ಟಂಥ ಕೆಲವೊಂದು ಶಿಕ್ಷಣಾಧಿಕಾರಿಗಳು ಕೂಡ ಭಾಳ ಸಹಕಾರ ಮಾಡಿದ್ದಾರೆ ಸರ್. ಹೀಗಾಗಿ ಪತ್ರಿಕೆ ಈಗ ಅದು ಸ್ವಲ್ಪ ಏನೋ ಕುಂಠಿತ ಆಗೈತೆ ಅಂತ ತಂದ್ಬಿಟ್ಟು ಇವತ್ತು ಭಾಳ ಸುಂದರವಾಗಿ ಸರ್ ಎಲ್ಲರೂ ಕೂಡಿಕೊಂಡು ಅದನ್ನು ಮತ್ತೆ ಪುನಶ್ಚಿತ್ರ ಕೊಟ್ಟು ಮತ್ತೊಮ್ಮೆ ಬಿಡುಗಡೆ ಮಾಡಿದ್ರು ರೀ. ಈ ಸಂದರ್ಭದಲ್ಲಿ ನಮ್ಮ ಗೋಕಾಕದ ಮನೆ ಮಗಳು ಮಾಲತೇಶ್ರೀ ಮೇಡಮ್ ಬಂದಿದ್ದಾರೆ ರೀ. ಅವ್ರ ಮಕ್ಕಳನ್ನು ಉದ್ದೇಶಿಸಿ ಮತ್ತು ಪತ್ರಿಕೆಯ ಬಗ್ಗೆ ಭಾಳ ಅಭಿಮಾನದಿಂದ ಮಾತಾಡಿದ್ರು ಸರ್. ಹಾಗೆಯೇ ನಮ್ಮ ಸಿರಿಗನ್ನಡ ಮಹಿಳಾ ವೇದಿಕೆ ನಮ್ಮ ಅಮ್ಮಾಜಿಯವರು ಕೂಡ ರೀ, ಅವ್ರು ನೋಡಿ ಸರ್ ಯಾರೇ ಆಗಲಿ ಹಿಂದೆ ಗಾಡ್ ಆಫ್ ಬ್ರದರ್ಸ್ ಬೇಕಾಕತ್ರಿ, ಅವರು ಕೂಡ ಒಳ್ಳೆಯದನ್ನು ಪ್ರೋತ್ಸಾಹ ನೀಡಿದ್ರಿ. ಮುಂದೆ ಸತೀಶ್ ನಾಡಗೌಡ ಅಂತ ನಮ್ಮ ಸಿ ಎ ಅವ್ರು ರೀ, ಅವರು ಕೂಡ ಮಾತಾಡಿದ್ರಿ. ಬಸವರಾಜ್ ಕಣಪ್ಪನವ್ರು ಮಾತಾಡಿದ್ರಿ. ಜೊತೆಗೆ ಸರ್ ವಿಶೇಷವಾಗಿ ಸರ್ ನಮ್ಮ ಈ ಧಾರವಾಡದಿಂದ ಆಗಮಿಸುವಂಥ ಶಶಿಧರ್ ನರೇಂದ್ರ ಅವರು ರೀ, ನಮ್ಮ ಸುಭಾಷ್ ಚಂದ್ರ ಬಗ್ಗೆ ನಮಗೆಲ್ಲ ಇತಿಹಾಸ ಗೊತ್ತಿರ್ತಲ್ಲ ರೀ. ಸುಭಾಷ್ ಚಂದ್ರ ಬೋಸ್ ಅವರು ಒಬ್ಬ ಅವರು ಆಗಿನ ಕಾಲಕ್ಕೆ ICS ಅಧಿಕಾರಿ ಆಗಬೇಕಾಗಿತ್ತು ರೀ. ಭಾರತದ ಒಂದು ಸ್ವಾತಂತ್ರ್ಯದ ಒಂದು ಹಂಬಲದಿಂದಾಗಿ ಅದನ್ನು ತ್ಯಾಗ ಮಾಡಿರಿ, ಅದನ್ನು ಬಿಟ್ಟರೆ ಭಾರತಕ್ಕೆ ಬಂದ್ರಿ ತಮ್ಮದೇ ಆದಂಥ ಒಂದು ಪಡೆಯನ್ನು ಕಟ್ಟಿಕೊಂಡ್ರಿ. ಇವ್ರಿಗೆ ನೇತಾಜಿ ಅಂತ ಇದು ಕೊಟ್ಟವರು ಮಹಾತ್ಮ ಗಾಂಧೀಜಿ ಅವರು ಸರ್. ಅವರು ಪಡ್ಕೊಂಡು ಮುಂದೆ ನಮ್ಮ ಭಾರತಕ್ಕೆ ಸುಮಾರು ಅವ್ರಿ ಭಾರತದ ಒಂದು ಸ್ವತಂತ್ರವನ್ನು ಮಾಡಬೇಕು ಅನ್ನುವಂಥ ಅವರು ಆಜಾದ್ ಹಿಂದ್ ಫೌಜನ್ನು ಕಟ್ಟಿ ಮುಂದೆ ಜರ್ಮನಿ ಅದಕ್ಕೆಲ್ಲ ಹೋಗಿರಿ ತಮ್ಮದೇ ಅಂತ ಒಂದು ಸೈನ್ಯವನ್ನು ಇದು ಮಾಡಿಕೊಂಡ್ರಿ. ಅವರು ಕ್ರಾಂತಿಕಾರಿ ಮನೋವೃತ್ತಿಗಳವ್ರಿ. ಅಂದರೆ ಟಿಕ್ ಪವರ್ ಟ್ಯಾಕ್ ಅಂದಂಗೆ ರೀ, ಬ್ರಿಟಿಷರನ್ನು ನಾವು ಓಡಿಸ್ಬೇಕಾದ್ರೆ ಬರೀ ಅಹಿಂಸಾ ಮಾರ್ಗದಿಂದ ಆಗೋದಿಲ್ಲ ಅಂತ ತಿಳ್ಕೊಂಡ್ರೆ ಹಿಂಸಾ ಮಾರ್ಗದಿಂದ ಸಾಧ್ಯ ತಿಳ್ಕೊಂಡ್ರಿ. ತಮ್ಮ ಆಗಿನ ಕಾಲಕ್ಕೆ ಸರ್ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಮಹಿಳಾ ಸೈನ್ಯವನ್ನು ಕೂಡ ಕಟ್ಟಿದ್ದಾರೆ ಸರ್ ಸುಭಾಷ್ ಚಂದ್ರ ಬೋಸ್ ಅವರು. ಹೀಗಾಗಿ ಸರ್ 1930 ಇವರಿಗೆ 6 ತಿಂಗಳು ಶಿಕ್ಷೆ ಆಕತ್ರಿ, ಜೈಲು ಶಿಕ್ಷೆ. 11 ಸಾರಿ ಅವ್ರಿಗೆ ಶಿಕ್ಷೆ ಆಗೈತೆ ರೀ, ಯಾರಿಗೆ ಜೈಲುವಾಸ. ಆದರೂ ಕೂಡ ರೀ ಸುಭಾಷ್ ಚಂದ್ರ ಬೋಸ್ ಅವರು ತಮಗೆಲ್ಲಗೂ ಧೀರ ವ್ಯಕ್ತಿ ಸರ್. ಅಖಂಡ ಭಾರತದ ಮೊದಲ ಪ್ರಧಾನಮಂತ್ರಿ ಅಂತ ಹೇಳಿ ಇವ್ರಿಗೆ ಇರ್ತೀರಿ. 1943 ಒಳಗೆ ಸರ್ ಇವರು ಅದು ಪಾಂಡಿಚೇರಿ ಪ್ರದೇಶದೊಳಗೆ ಪ್ರಥಮ ಪ್ರಧಾನಮಂತ್ರಿ ಅಂತೇಳಿ. ಆವಾಗ ನಮ್ಮ ರಾಷ್ಟ್ರಧ್ವಜ ಹೆಂಗಿತ್ತಂದ್ರೆ ಹುಲಿ ಒಂದು ಚಿತ್ರ ಇತ್ತು ಸರ್, ಲಾಂಛನ. ಇಂಥ ಒಂದು ಇದ್ರೊಳಗೆ ಸರ್ ನಿಜವಾಗಿ ಸರ್ ಇವರು ಮಾಡಿದಂಥ ಕಾರ್ಯ, ಯಾಕೆ ಪ್ರಥಮ ಪ್ರಧಾನಮಂತ್ರಿ ಇವರು ಆಗಬೇಕಾಗಿತ್ತು ಅಂತ ಹಾಗೆ ಬಿಟ್ಟಾರೆ ಅವರು. ಯಾಕಂದ್ರೆ 1947 ನಮಗೆ ಭಾರತ ಸ್ವಾತಂತ್ರ್ಯ ಆಯಿತು ಸರ್. ನಂತರ ಪಾಕಿಸ್ತಾನ ಭಾರತ ಹಿಂಗೆ ಇಬ್ಬಾಗ ಆಯ್ತು ರೀ. ಪಂಡಿತ್ ಜವಾಹರ್ಲಾಲ್ ನೆಹರು ಆಮೇಲೆ ಪ್ರಥಮ ಪ್ರಧಾನಮಂತ್ರಿ ಅಂತ ಆಯ್ತು ರೀ. ಆದರೆ ಇವ್ರಿಗಂತ ಒಂದು ಕೆಚ್ಚದೆ ಹೆಂಗಿತ್ತಂದ್ರೆ ಏನನ್ನಾದರೂ ನಾವು ಭಾರತಕ್ಕಾಗಿ ಮಾಡಬೇಕು ಅನ್ನೋಂಥ ಒಂದು ಧೀರ ಸಂಕಲ್ಪ ಸರ್. ಅವ್ರ ಬಗ್ಗೆ ಭಾಳ ಚೆನ್ನಾಗಿ ಮಾತಾಡ್ತಾರೆ ಸರ್ ಶಶಿಧರ್ ನರೇಂದ್ರ ಅವರು. ಹಾಗೆ ಸರ್ ನಮ್ಮ ದ.ರಾ ಬೇಂದ್ರೆಯವ್ರ ಕುರಿತು ಎಲ್ಲರಿಗೂ ಗೊತ್ತು ರೀ. ಯಾಕಂದರೆ 8 ಜ್ಞಾನಪೀಠ ಪ್ರಶಸ್ತಿ ಪಡೆದವರಲ್ಲಿ ಇವರು ಒಬ್ಬರು ರೀ. ಬೇಂದ್ರೆಯವರ ಜೀವನ ಸಂತೈತ ಬೇಂದ್ರೆನೇ ಬೇಂದ್ರೆ ಅಕ್ಕ ಅಂತಂದಂಗೆ ಸರ್ ಅವರ ಜೀವನ ಚಿತ್ರಣವನ್ನು ಸರ್ ನಮ್ಮ ದೇಶಪಾಂಡೆ ಅಂತೇಳಿ ಸರ್, ಅವರು ನಮ್ಮ ಕಲಾವಿದರು ಹೌದು, ಹಿರಿಯರು ಸರ್. ಅವ್ರು ವೇಸ್ಟ್ ಬಂದ್ರೆ ಸರ್ ಸಾಕ್ಷಾತ್ ಬೇಂದ್ರೆ ಬಂದಂಗನ ಆಯ್ತು ರೀ. ಬೇಂದ್ರೆ ಅವರ ಜೀವನ ಚರಿತ್ರೆಯನ್ನು ಸರ್ ತಮ್ಮದೇ ಅಂತ ಒಂದು ಭಾಷೆಯಲ್ಲಿ ರೂಪಕ ಮಾಡಿ ತೋರಿಸಿದ್ದಾರೆ. ಭಾಳ ಒಂದು ಆನಂದ ಆಯ್ತು ರೀ. ಯಾಕಂದ್ರೆ ಸರ್ ಕನ್ನಡ ಅಂತಂದರೆ ಅದು ಬೇಂದ್ರೆಗೆ ರೀ ಭಾಳ ಒಂದು ಕಕ್ಕುಳ ಆಯ್ತು ರೀ. ಎಲ್ಲದರಲ್ಲಿ ಕನ್ನಡ ನಮ್ಮ ಮ್ಯಾಗಿನ ಕತ್ತಲಿನಾಗಿನ ಕೂದಲು ಕಣ್ಣು ಮುಂದೆ ಕೈ ಕಾಲು ಇವೆಲ್ಲ ಕನ್ನಡದ ಮನೆ ಅದಾವು. ಹೀಗಾಗಿ ಕನ್ನಡದ ಬಗ್ಗೆ ರೀ ಭಾಳಷ್ಟು ಮಾಡಿಕೊಂಡ್ರಿ. ಅವರು ಭಾಳಷ್ಟು ಜೀವನದೊಳಗೆ ಕಷ್ಟವನ್ನು ಅನುಭವಿಸಿದ್ರು ಕೂಡ ರೀ ಕನ್ನಡಕ್ಕಾಗಿ ತಮ್ಮದೇ ಅಂತ ಬಿಡ್ರೆ ಅದನ್ನು ಇವರು ರೂಪಕ ಮಾಡಿ ತೋರಿಸಿದ್ರಲ್ರಿ ಭಾಳಷ್ಟು ಮಂದಿಗೆ ಸಂತೋಷ ಆಯಿತು ಸರ್. ನಿಜವಾಗಿ ಸರ್ ನಮ್ಮ ಹಿಂದಿನ ಹಿರಿಯರನ್ನು ಇದೆಲ್ಲ ಹೇಳಿದ್ರಿ. ನಮ್ಮ ಪ್ರಥಮ ಮಹಿಳಾ ಶಿಕ್ಷಕಿ ಬಗ್ಗೆ ಏನು ಮಾತಾಡಲಿಲ್ಲ ಯಾರು ಸರ್? ಪ್ರಥಮ ಮಹಿಳಾ ಶಿಕ್ಷಕಿ ಬಗ್ಗೆ ಸರ್ ಯಾಕೆ ಅಕ್ಷರದ ಅವ್ವ ಅಂತ ಕರೀತಾರೆ ಸರ್. ಅಲ್ಲ ಯಾರು ಮಾತಾಡಲಿಲ್ಲ, ಮಾತಾಡ್ಯಾರ ಸರ್. ಸಾವಿತ್ರಿಬಾಯಿ ಫುಲೆ ಇವ್ರ ಬಗ್ಗೆನೂ ಕೂಡ ರೀ ನಮ್ಮ ಹಿರಿಯರು ಮಾತಾಡಿದ್ರು ಸರ್. ಯಾಕಂದ್ರೆ ಸರ್ ಅವ್ರನ್ನ ನೆನೆಸದೇ ಇರೋಕೆ ಬರೋಂಗಿಲ್ಲ ಸರ್. ಫುಲೆಯವರ ದಂಪತಿಗಳು ಮಾಡಿದಂಥ ಒಂದು ಕೊಡುಗೆ, ಶೈಕ್ಷಣಿಕ ಒಂದು ಕೊಡುಗೆ ಅಮೂಲ್ಯದ ಸರ್, ಅದ್ರ ಕುರಿತು ಮಾತಾಡಿದ್ರು ಸರ್. ಜೊತೆಗೆ ಏನು ಸರ್ ಸುಡಗಾಡ ಸಿದ್ಧರು ಅಂಥೇಳಿ ನಮ್ಮ ಜಾನಪದೀಯ ಕಲಾವಿದರು ಸರ್. ಆ ಕಲಾವಿದರ ಒಂದು ಪ್ರದರ್ಶನವನ್ನು ಮಾಡಿದರು. ಅಂದರೆ ಹಿಂದಿನ ನಮ್ಮ ಜಾನಪದ ಕಲೆಗಳು ನಾಶ ಆಗಬಾರ್ದು ಅನ್ನೋಂಥ ದೃಷ್ಟಿಯಿಂದ ರೀ ಅವಕ್ಕೂ ಸರ್ ಈ ಗುರುಮಾರ್ಗ ಪತ್ರಿಕೆ ಪಾಪ ಅವರು ಪತ್ರಿಕೆಯವರು ಹಾಗಿನ ದೊಡ್ಡ ಶ್ರೀಮಂತರಲ್ಲ ರೀ, ಆದರೆ ಅವರ ಗೆಳೆಯರ ಬಳಗ ಅವಕ್ಕೆಲ್ಲರೂ ಕೂಡಿಕೊಂಡು ಸರ್ ವಿಶೇಷವಾಗಿ ನಮ್ಮ ರಾಮಚಂದ್ರ ಕಾಕಡೆ ಅವರು ಭಾಳ ಒಂದು ಕಕ್ಕುಳಾತಿ ಸರ್. ಅವರನ್ನು ಕರೆಸಿ ಅವರ ಕಡೆಯಿಂದ ಪ್ರದರ್ಶನ ಮಾಡಿಸಿದ್ರು. ನಿಮ್ಗೆ ಗೊತ್ತಲ್ಲ ಸರ್ ಅದು ಜಾದು ಮಾಡೋದು ಮುಂದೆ ಇವನ್ನೆಲ್ಲ ಬೆಳಕ ನುಂಗೋದು ಅದು ಕಲೆ ಇವತ್ತು ಮಾಯವಾಗ್ತಾ ಇದ್ರು ಕೂಡ ಅವ್ರು ಮಾಡ್ತಾರೋ ಅದ್ಭುತ ಅನಿಸ್ತ ಅಂತ ಒಂದು ಕಲಾವಿದರನ್ನು ಸನ್ಮಾನ ಮಾಡಿದ್ರು ರೀ. ಜೊತೆಗೆ ಸರ್ ಈ ಒಂದು ಸಂದರ್ಭದಲ್ಲಿ ನೆನೆಸ್ಬೇಕು ಸರ್, ನಮ್ಮ ಗೋಕಾಕದ ಮನೆ ಮಗಳು ಮಾಲತೇಶ್ರೀ ಮೇಡಮ್ ರೀ, ಅವ್ರೇನು ದೊಡ್ಡ ಶ್ರೀಮಂತರಲ್ಲ ರೀ.
ತನ್ನ ಹೆಣ್ಮಗಳು ತನ್ನಷ್ಟು ದಾನ ಮಾಡ್ಕೊಂಡ್ರಿ ಈ ಒಂದು ಗುರುಮಾರ್ಗ ಪತ್ರಿಕೆ ಒಂದು 5,000 ರೂಪಾಯಿ ದೇಣಿಗೆಯನ್ನು ಘೋಷಣೆ ಮಾಡಂದ್ರೆ ಭಾಳ ಸಂತೋಷ ಆಗುತ್ತೆ. ಯಾಕಂದ್ರೆ ಸರ್ ಒಂದು ಪತ್ರಿಕೆ ಆಗಲಿ ಒಂದು ಯಾವುದೋ ಒಂದು ಸಂಸ್ಥೆ ಆಗಲಿ ನಡಿಬೇಕಾದ್ರೆ ಮುಖ್ಯ ಅಂದ್ರೆ ಆರ್ಥಿಕ ಇದು ಬರ್ತದೆ, ಸಮಸ್ಯೆಗಳು ಇರ್ತಾವೆ ರೀ. ಅಂಥದ್ರೊಳಗೆ ಏನಿರ್ತದೆ ಇವರು ಸಹಕಾರ ಭಾಳ ಅದ್ರ ನಮ್ಮ ಗೋಕಾಕ ಪರಿಸರಗಳು ಸರ್ ಕೆಲವೊಂದು ದಾನಿಗಳು ಕೊಡುಗೈ ದಾನಿಗಳು ಅದಾರ ಸರ್. ಅಂದ್ರೆ ಒಂದು ಯಾವುದೋ ಒಂದು ಹಿಂದಕ್ಕೆ ಗಾಡ್ ಫಾದರ್ಸ್ ಅಂತ ಹಿಂದೆ ಇದ್ದರೆ ಇದೆ ಸರ್. ಪತ್ರಿಕೆ ಆಗಲಿ ಸಂಘಗಳಾಗಲಿ ಯಾವುದೇ ಸಂಸ್ಥೆಗಳಾಗಲಿ ಮುನ್ನಡೀತಾವ್ರಿ. ಆ ನಿಟ್ಟಿನಲ್ಲಿ ಎಲ್ಲರ ಒಂದು ಸಹಕಾರವನ್ನು ಘೋಷಣೆ ಮಾಡಿ ಭಾಳ ಸುಂದರವಾದ ಒಂದು ಕಾರ್ಯಕ್ರಮವನ್ನು ಮಾಡಿ ಸರ್. ವೆಂಕಟೇಶ್ವರ ನಮ್ಮ ಕಲ್ಯಾಣ ಮಂಟಪದೊಳಗಡೆ ಕಿಲ್ಲಾದಾಗ ಸರ್ ಅಂತೂ ಒಟ್ಟಿನಲ್ಲಿ ಸುಂದರ ಈ ಗುರುಮಾರ್ಗ ಮತ್ತೆ ಆರಂಭ ಆಯಿತು. ಪ್ರತಿ ತಿಂಗಳ ಓದುವಂಗ ಮಾಡೋ ಪ್ರಯತ್ನ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಶೈಕ್ಷಣಿಕ ದೃಷ್ಟಿಯಿಂದ ಭಾಳ ಒಳ್ಳೆಯ ಒಂದು ಪತ್ರಿಕೆ ಸರ್. ಆದ್ರೆ ಇಲ್ಲಿ ಶೈಕ್ಷಣಿಕವಾಗಿ ನಮ್ಮ ಸರ್ಕಾರಗಳು ಕೇವಲ 2% ದುಡ್ಡು ಇಡ್ತಾ ಇದ್ದಾರೆ. ಅದ್ರ ಬಗ್ಗೆ ಯಾರು ಚರ್ಚೆ ಮಾಡಲಿಲ್ಲ ಸರ್. ಅದ್ರ ಬಗ್ಗೆ ಏನು ಚರ್ಚೆ ಆಗಿಲ್ಲ, ಅದು ಎಲ್ಲರಿಗೂ ಗೊತ್ತಿದ್ದ ಮಾತಾ ಸರ್. ಗೊತ್ತಿಲ್ಲರಿ, ಮತ್ತೆ ಶಿಕ್ಷಕರು ಪ್ರತಿಭಟನೆ ಮಾಡ್ಬೇಕಲ್ರಿ, ಹೇಳ್ಬೇಕಲ್ಲ ಸರ್ ಇದಕ್ಕೆ ಗೌರ್ಮೆಂಟ್ಗೆ. ಅಲ್ಲಿ ಹೌದ್ರಿ, ನಮ್ಗೆ ಇನ್ನೂ ಹೆಚ್ಚು ಮಾಡ್ರಪ್ಪ, 15-20% ಖರ್ಚು ಮಾಡ್ರಿ, ದೇಶದ ಆಸ್ತಿ ತಯಾರಾಗೋದು, ದೇಶ ತಯಾರಾಗೋದು ಶಿಕ್ಷಣದಿಂದ ಅಂತ ಇವ್ರು ಹೇಳಿದಾಗ ಸರ್ಕಾರ ಹೇಳೋದಲ್ರಿ. ಆದ್ರೆ ಸರ್ ಈಗ ಅಲ್ಲಿ ನಿಮ್ಮಂತವ್ರು ಬರ್ಬೇಕ್ರಿ ಅಂತಂದ್ರೆ ಈಗ ನಾವು ಬಂದು ಹೇಳಿದ್ವಿ ಶಿಕ್ಷಕರು ಇದ್ರೊಳಗೆ ಹೇಳ್ಬೇಕಾಯ್ತು. ಅದು ಗುರುವಾರದಲ್ಲಿ ಅಲ್ರಿ, ನಮ್ಮ ವಾಹಿನಿಯ ಮುಖಾಂತರವಾಗಿ ಸರ್ ನೀವು ಧ್ವನಿ ಎತ್ತಾ ಇದ್ರಲ್ಲ ಸರ್. ನಿಜವಾಗಿಯೂ ಇವ್ರು ಎತ್ಬೇಕ್ರಿ, ಒಬ್ಬರಿಂದ ಆಗುದಿಲ್ಲ, ಎಲ್ಲರೂ ಕುಡಿದಾಗಿದ್ರಿ, ಒಬ್ಬರಿಂದ ಆಗುವಂತದ್ದಲ್ಲ. ಗುರುಮಾರ್ಗ ಇವತ್ತು ಯಶಸ್ವಿ ಆಗಿ ಯಾಕೆ ಆಗ್ತಾರಲ್ಲ, ಪಾಪ ಹಣ ಇಲ್ಲ, ಅದು ಮಾಡೋರಿಲ್ಲ, ಅದಕ್ಕೆ ಇದ್ರ ಕೊಂಡು ಹೋದ್ರು ಶಕ್ತಿ ನಮಗಿಲ್ಲ. ಎಷ್ಟೋ ಪಾಲಕರಿಗೆ ಇದ್ರ ಕೊಂಡು ಹೋದ್ರು ಶಕ್ತಿ ಇಲ್ಲ. ಇದು ಶಕ್ತಿ ಬರ್ಬೇಕಾದ್ರೆ ಒಳ್ಳೆಯ ಲೇಖಗಳು ಬರ್ಬೇಕು, ಒಂದು ಎರಡನೇ ಶಕ್ತಿನೂ ಬೇಕು, ಎರಡು ಒಳ್ಳೇದಿದ್ರು ಸಹ ಆಗುದಿಲ್ಲ. ರಾಮಾಯಣ ದರ್ಶನ ಎಷ್ಟು ಕೊಂಡು ಹೋಗ್ತಾರ್ರಿ. ಕರೆಕ್ಟ್ ಸರ್. ಆದ್ರೆ ನೀವು ಹೇಳಿದ ಸರ್ ಸರ್ಕಾರ ಕೂಡ ಈ ಶೈಕ್ಷಣಿಕ ಇವರು ಪ್ರತಿಭಟಿಸ್ಬೇಕು, ಇವರು ಪ್ರತಿಭಟಿಸ್ಬೇಕು. ಅನ್ಯಾಯ ತಪ್ಪು ಹೇಳ್ಬೇಕು ಇವ್ರು ಶಿಕ್ಷಕರ ಅಂತವ್ರು. ಹೇಳಿದಾಗ ಗೊತ್ತು ತಾಯಿ ನೋಡ್ರಿ ಹಾಲು ಕುಡ್ಸಲ್ರಿ, ನಿಮ್ಮ ಮಾತು ಕರೆಯದ್ರಿ. ಆ ರೀತಿಯಾದ ಒಂದು ಈಗ ನಮ್ಮ ವಾಹಿನಿ ಮುಖಾಂತರ ಆದ್ರೂ ಹೋಗ್ತದೆ ಸರ್. ವಾಹಿನಿ ಮಾಡ್ತದ್ರಿ, ಆ ಪ್ರಶ್ನೆ ಬೇರೆ. ಸ್ವತಃ ಅವರು ಅಲ್ಲೆಲ್ಲ ಮಾಡ್ಬೇಕಿದನ್ನ ಕೇಳ್ಬೇಕು. ಬರೀ ಒಂದಲ್ಲ, ಇದು ಯಾವ ಸರ್ಕಾರ ಬರಲಿ, ಇವತ್ತು ಕಾಂಗ್ರೆಸ್ ಸರ್ಕಾರ ಇರಲಿ, ಬಿಜೆಪಿ ಸರ್ಕಾರ ಇರಲಿ, ಮತ್ತೊಂದು ಸರ್ಕಾರ ಇರಲಿ, ಕೇವಲ ಶಿಕ್ಷಣಕ್ಕೆ 2% ಮಾಡಿದ್ರೆ ಅಪಮಾನ ಅಲ್ಲ ವಿದ್ಯುತ್. ಇವತ್ತ ಚೈನಾ 20% ಖರ್ಚು ಮಾಡಿ ಇಡೀ ದೇಶದಲ್ಲಿ ಉದ್ಯೋಗ ಹುಡುಕಾಡ್ತಾರೆ. ಅವರಲ್ಲಿ ಬಂದು ಕೆಲಸ ಮಾಡ ಬರೀತಾರೆ, ಎಲ್ಲರಿಗೂ ಉದ್ಯೋಗ ಆಗೈತಿ. ಅಲ್ರಿ, ಶಿಕ್ಷಣ ಇದ್ದಾಗ ನೀವು ಟೆಕ್ನಿಕಲ್ ಅಸ್ಟ್ರಾನಮಿ ಹಾಕಿರಿ, ಮತ್ತೊಂದು ಹಾಕಿರಿ, ಫ್ರೀ ಎಜುಕೇಶನ್ ಅಲ್ಲಿ ಅಪ್ ಟು ಹೈಯರ್ ಎಜುಕೇಶನ್ ಇದು ಹೇಳ್ಬೇಕಲ್ಲ ಸರ್ಕಾರಕ್ಕೆ ಮಾಡ್ರಿ ಅಂತೇಳಿ. ನಾವು ಧ್ವನಿ ಎತ್ತಬೇಕ್ರಿ, ನಿಮ್ಮ ಮಾತು ಕರೆಯೋದ್ರಿ. ಧ್ವನಿ ಎತ್ತಿದ್ರೆ ನಮ್ಮ ಕೂಗ ಅಂದ್ರೆ ಹೇಳಿ ಮಾತಾಡ್ರು ಮತ್ತೆ ಎಲ್ಲರೂ ಭಾಳ ಚೆನ್ನಾಗಿ ಮಾತಾಡಿದ್ರು. ಆ ಪ್ರಶ್ನೆ ಮೇಲೆ ಅದು ಅನ್ಯಾಯ ಆಗೈತೆ ಮಕ್ಕಳಿಗೆ, ಶಿಕ್ಷಣದಾಗ ಅನ್ಯಾಯ ಆಗೈತಿಲ್ಲ, ಅದು ಹೇಳ್ಬೇಕು. ಅವ್ರು ಯಾರು ನಾವು ಹೇಳ್ಬೇಕು, ಯಾರು ನ್ಯಾಯ ಯಾರು ಶಿಕ್ಷಕರು ನ್ಯಾಯ ಬೇಕಾಗ್ಯಾರು. ಇವತ್ತು 70,000 ಪೋಸ್ಟ್ ಕರಿಬಿದ್ದವು ಶಿಕ್ಷಕ ಕರ್ನಾಟಕದಾಗ. ಆದ್ರೆ ಈಗ 36,000 ತೋತರು ಅಂತ ಹೇಳಿದಾರೆ. ಮನೆ ಮಧು ಬಂಗಾರ ಎಷ್ಟು ತೋತಾರ ಗೊತ್ತಿಲ್ಲ. ಅಷ್ಟೊಂದು ಟೈಮಿಂಗ್ ಮುಗಿದು ಹೋಗ್ತದೆ. ಈಗ ಜಗಳ ಆಯ್ತಾರೆ, ನಾ 2 ವರ್ಷ ಇಂತಹ ಸಂದರ್ಭದಲ್ಲಿ ನೀವೆಲ್ಲ ಪ್ರತಿನಿಧಿಸ್ಬೇಕ್ರಿ, ಹೇಳ್ಬೇಕು ಸಮಾಜಕ್ಕೆ. ಇದು ಜೋತಾವನ್ನ ಕೆಲಸ ಅಲ್ಲ, ಮತ್ತೊಂದು ಎಲ್ಲ ಸಾರ್ವತ್ರಿಕವಾಗಿ ಎಲ್ಲರೂ ಸರಿ ಮಾಡ್ಬೇಕಂತಂದ್ರೆ ಒಂದು ಯಶಸ್ಸು ಆಗ್ತದೆ. ಆದ್ಮೇಲೆ ಇಲ್ಲಿವರೆಗೆ ನಿಮ್ಮ ಗುರುಮಾರ್ಗದ ಬಗ್ಗೆ ಕೇಳಿದ್ರಿ, ಅಲ್ಲೇನು ನಡೀತಿ ಕೇಳಿದ್ರಿ, ಜೊತೆಗೆ ನಮ್ಮ ಅನಿಸಿದ ಕೆಲವು ಮಾತನ್ನು ಮಾತಾಡಿದ್ರಿ. ನಿಮಗೆ ಲೈಕ್ ಇರ್ಬೋದು, ಲೈಕ್ ಆಗದೇನೂ ಇರ್ಬೋದು. ಆದರೆ ಎಲ್ಲರದ್ದು ಕೆಲಸ ಏನಪ್ಪ ಅಂದ್ರೆ ಸರ್ಕಾರಕ್ಕೆ ಛೀಮಾರಿ ಹಾಕಿ ಮಿನಿಮಮ್ 20% ಖರ್ಚು ಮಾಡ್ರಿ ಅಂತ ಮೋದಿಯವ್ರಿಗೂ ಹೇಳ್ರಿ, ಅದೇ ಕಾಲ ನಮ್ಮ ಸಿದ್ದರಾಮಯ್ಯವ್ರಿಗೂ ಹೇಳ್ರಿ, ಎಲ್ಲ ರಾಜ್ಯಗಳ ಮಿನಿಸ್ಟರ್ಗಳಿಗೆ ಹೇಳ್ರಿ ಅಂತ ಹೇಳ್ತಾ ಚೀಫ್ ಮಿನಿಸ್ಟರ್ ಹೇಳ್ರಿ ಅಂತ ಇದು ಮಾಡಬೇಕಾಗಿ ಜನರಿಂದ ಪ್ರತಿಭಟನೆ ಬರಬೇಕಾಗಿದೆ. ಜನ ಇದಕ್ಕೆ ಎದ್ದು ನಿಲ್ಬೇಕು ಅಂದಾಗ ಗುರುಮಾರ್ಗ ಅಂತ ಒಂದು ಇದು ಗುರುಮಾರ್ಗನ ಮಾಡಬೇಕು. ಇವತ್ತು ಕೆಲಸ ಕೇವಲ ಒಂದಿಷ್ಟು ಜನರ ಒಂದು ವಿಷಯ ಕೊಟ್ಟು ಕೂಡುದಲ್ಲ. ಇವತ್ತು ನಮ್ಮ ಶಿಕ್ಷಣ ಹೇಳ್ಬೇಕಾಗಿತ್ತು ಅಂದ್ರೆ ನಮಗೆ ಮಿನಿಮಮ್ ಒಂದು 20%. ನೋಡ್ರಿ, ಚೈನಾ ಬಗ್ಗೆ ನಾವು ಟೀಕೆ ಮಾಡ್ತೀವಿ ಇವತ್ತಿಗೂ. ಅದು ಚೈನಾ ಇವತ್ತು ತನ್ನ ಕಾಲ ತಂದು ನಿಂತ್ಕೊಂಡು ವರ್ಷಕ್ಕೆ $20 ಟ್ರಿಲಿಯನ್ ದಾಟಿ ಹೋಗಿದೆ. ಅಮೆರಿಕ ನಂತರ 2ನೇ ನಂಬರ್ದಾಗ. ಕಾರಣ ಅಂದ್ರೆ ಶಿಕ್ಷಣ ಫ್ರೀ ಕೊಟ್ಟಿದ್ದು. ಇದು ನೆನಪಿರಲಿ ಅಂತ ಹೇಳ್ತಾ ಇದು ನಿಮ್ಗೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. H16 ನ್ಯೂಸ್ ಅಂತ ವಂದನೆಗಳು.